2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ. ಹೀಗಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಅನ್ನೋದು ನಮ್ಮ ಕೈಲಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಡಿಕೆಶಿ ದೆಹಲಿಗೆ ಆಗಾಗ ಹೋಗೋದು ಸಹಜ, ಪಕ್ಷದ ಕೆಲಸ ಕಾರ್ಯಗಳಿಗಾಗಿ ಅವರು ದೆಹಲಿಗೆ ಹೋಗ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ ಪ್ರಾಂತಿ ಇಲ್ಲ. ಯಾರು ನವೆಂಬರ್ ಕ್ರಾಂತಿ ಅಂತ ಇದ್ರು, ನವೆಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವೆಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ ಗಾಂಧಿಯಿಂದ, ರಾಹುಲ್ ಗಾಂಧಿಯಿಂದನೇ ಸಾಧ್ಯ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇಲ್ಲ. ಈಗ ಏನಾಗಿದೆ, ರಾಹುಲ್ ಗಾಂಧಿಯವರು ಮೊನ್ನೆ ದಿನ 2 ದಿನ ಹಿಂದೆ ನನ್ನ ಅನಿಸಿಕೆ ಸೋಮವಾರನೋ ಮಂಗಳವಾರ ಇರ್ಬೋದು, ಮಂಗಳವಾರ ದಿನ ರಾಹುಲ್ ಗಾಂಧಿಯವರು ದಿಲ್ಲಿಯಿಂದ ಮೈಸೂರು ಬಂದು ಮೈಸೂರಿಂದ ಹೆಲಿಕಾಪ್ಟ್ರಲ್ಲಿ ತಮಿಳ್ನಾಡಲ್ಲಿ ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಹೋಗಿದ್ರು. ಅದೇನಾದರೂ ಯಾವಾಗ ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿದ್ದಂದರೆ ನಿಮ್ಮ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಬರ್ತೀನಂತ. ಆ ಕಾರ್ಯಕ್ರಮ ಹೋಗೋಕ್ಕೆ ಅಲ್ಲಿ ಬಂದು ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಹೋಗಿ ವಾಪಸ್ ಬಂದು ತಿರ್ಗಾ ದಿಲ್ಲಿಗೆ ಹೋಗಿದ್ದಾರೆ. ಆವಾಗ ಸಹಜ, ರಾಹುಲ್ ಗಾಂಧಿಯವರು ನಮ್ಮ ನಾಯಕರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಪದ್ಧತಿ ಅದು. ನಮ್ಮ ನಾಯಕರು ಬಂದರೆ ಯಾರನ್ನ ಮುಖ್ಯಮಂತ್ರಿ ಇರಲಿ, ನಮ್ಮ ಪಕ್ಷದ ಸಚಿವರಿರಲಿ, ಮುಖಂಡರು ಇರಲಿ, ಅವ್ರು ಹೋಗಿ ಎಲ್ಲರೂ ಭೇಟಿ ಮಾಡ್ತಾರೆ. ರಿಸೀವ್ ಮಾಡಿ ಕಳಿಸ್ಕೊಡೋವರೆಗೂ ನಾವು ಅಲ್ಲೇ ಇರ್ತೀವಿ. ಬರೀ ಮುಖ್ಯಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿಗಳು ಇದ್ದರು, ಉಪಮುಖ್ಯಮಂತ್ರಿಗಳು ಇದ್ದರು, ಜಾರ್ಜ್ ಅವರು ಅಲ್ಲೇ ಇದ್ದರು, ಮಾದೇವಪ್ಪ ಅಲ್ಲೇ ಇದ್ದರು, ಪ್ರಿಯಾಪಟ್ನ ವೆಂಕಟೇಶ್ವರ ಇದ್ದರು, ಸಚಿವರು ಎಲ್ಲರೂ ಇದ್ದರು. ಈಗ ನವೆಂಬರ್ ಕ್ರಾಂತಿ ಅಂತ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಜೈಲಧಿಕಾರಿಗಳು. ವಾರಕ್ಕೊಮ್ಮೆ ಊಟ ನೀಡುವಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು ಪವಿತ್ರ ಗೌಡ. ಆರೋಪಿ ಪವಿತ್ರ ಗೌಡ ಮನೆ ಊಟ ಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ವಾರಕ್ಕೊಮ್ಮೆ ನೀವು ಮನೆಯಿಂದ ಊಟ ತರಿಸ್ಕೊಳ್ಬಹುದು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಪವಿತ್ರ ಗೌಡ ಅವರ ಅಮ್ಮ ಮನೆಯಿಂದ ಊಟ ತಗೊಂಡು ಹೋದಾಗ ಜೈಲಧಿಕಾರಿಗಳು ಅವರನ್ನು ಒಳಗೆ ಬಿಟ್ಟಿಲ್ಲ. ಕೋರ್ಟ್ ಆದೇಶವನ್ನ ಜೈಲಧಿಕಾರಿಗಳು ಉಲ್ಲಂಘಿಸಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ಮನೆ ಊಟ ಕೊಡ್ತಾ ಇಲ್ಲ ಜೈಲಧಿಕಾರಿಗಳು. ಜೈಲಧಿಕಾರಿಗಳ ವಿರುದ್ಧ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ವಕೀಲರು ಮುಂದಾಗ್ತಿದ್ದಾರೆ. ಇವತ್ತು ಲಕ್ಷ್ಮಣ್ ನಾಗರಾಜ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ವಕೀಲರು. ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿ ಸಲ್ಲಿಕೆಯಾಗಲಿದೆ. ಸ್ಪಷ್ಟನೆ ಕೇಳದೆ ಆದೇಶ ಪಾಲಿಸಲು ಕೋರ್ಟ್ ಸೂಚಿಸಿತ್ತು. ನಾನು ಏನು ಆದೇಶ ಮಾಡಿದ್ದೀನಿ ಅದನ್ನು ಪಾಲಿಸುವುದಷ್ಟೇ ಜೈಲಧಿಕಾರಿಗಳ ಕೆಲಸ ಅಂಥೇಳಿ ಕೋರ್ಟ್ ಕೂಡ ಹೇಳಿತ್ತು. ವಾರಕ್ಕೊಮ್ಮೆ ಊಟ ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಜೈಲಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಇದೀಗ ಅರ್ಜಿ ಸಲ್ಲಿಸುವುದಕ್ಕೆ ವಕೀಲರು ಮುಂದಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣ್ ನಾಗರಾಜ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಒಂದು ಕಡೆ ಅಲ್ಲಿ ಜೈಲಿನಲ್ಲಿರುವಂಥ ಯಾವ ಆರೋಪಿಗಳಿಗೂ ಮನೆ ಊಟ ಸಿಗ್ತಾ ಇಲ್ಲ, ಮನೆ ಊಟ ಬೇಕು ಅಂಥೇಳಿ ಪಾಪ ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಹಾಕೊಂಡ್ಮೇಲೆ ಕೋರ್ಟ್ ಅಟ್ಲೀಸ್ಟ್ ಒಂದು ವಾರಕ್ಕೊಮ್ಮೆ ಆದರೂ ತರಿಸ್ಕೊಳ್ಳಿ ಅಂಥೇಳಿ ಆದೇಶ ಮಾಡಿದ್ದಾರೆ. ಆದರೆ ಜೈಲಧಿಕಾರಿಗಳಿಗೆ ಏನ್ರಿ ಕಷ್ಟ, ನಿಮ್ಗೆ ಅವ್ರು ಮನೆ ಊಟ ತಂದು ಕೊಟ್ಟರೆ ಅವ್ರು ತಿಂತಾರೆ, ಅದ್ರಲ್ಲಿ ನಿಮ್ದೇನು ಮಧ್ಯದಲ್ಲಿ ಅಂತ. ಕೋರ್ಟ್ ಆದೇಶ ಇದ್ರೂ ನೀವು ಅದು ಪರ್ಮಿಷನ್ ಕೊಡ್ತಿಲ್ಲ ಅಂತಂದ್ರೆ ಏನು ನಡೀತಿದೆ ಒಳಗಡೆ? ಹಾಗಿದ್ರೆ ಕೋರ್ಟ್ ಆದೇಶಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ಜೈಲಧಿಕಾರಿಗಳು. ಇನ್ನು ಚಿಕ್ಕೋಡಿಯಲ್ಲಿ ಅಕ್ರಮವಾಗಿ ಸ್ವೀಟ್ ತಯಾರಿಕಾ ಘಟಕ ನಡೀತಾ ಇದೆ. ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಚಿಕ್ಕೋಡಿಯಲ್ಲಿ ಅಕ್ರಮ ಸ್ವೀಟ್ ತಯಾರಿಕಾ ಘಟಕ ಸ್ಥಾಪನೆಯಾಗಿರೋದು, ಆದರೆ ಅಧಿಕಾರಿಗಳು ಮಾತ್ರ
ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಯಾವುದೇ ಪರವಾನಗಿ ಪಡೆಯದೆ ಸ್ವೀಟ್ ದಂಧೆ ನಡೀತಾ ಇದೆ. ಯಾವ್ಯಾವ ದಂಧೆ ಬಗ್ಗೆ ಸ್ಟೋರಿ ನೋಡಿದ್ವಿ, ಆದ್ರೆ ಈಗ ನೋಡಿ ಸ್ವೀಟ್ ದಂಧೆ ನಡೀತಾ ಇದೆಯಂತೆ. ಶಿವಾನಿ ಅಂಗಡಿ ಹೆಸರಲ್ಲಿ ಕಲಬೆರಕೆ ಸ್ವೀಟ್ ವಿಚಾರದಲ್ಲೂ ಕಲಬೆರಕೆ ಆಗ್ತಾ ಇದೆ ನೋಡಿ. ರಾಜ್ಯದಲ್ಲಿ ಪ್ರಾದೇಶಿಕ ಶಾಪ್ಗಳಿಗೆ ವಿಷಪೂರಿತ ಸ್ವೀಟ್ಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಕಲಬೆರಕೆ ಸ್ವೀಟ್ ಘಟಕದ ವಿರುದ್ಧ ಕ್ರಮಕ್ಕೆ ಇದೀಗ ಆಗ್ರಹ ಕೇಳಿ ಬಂದಿರೋದು. ಜನ ಮೊದಲೇ ಶುಗರ್ ಅಂತೇಳಿ ಸ್ವೀಟ್ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಸ್ವೀಟ್ ಪ್ರಿಯರೂ ಕೂಡ ಇದ್ದಾರೆ ಹೆಚ್ಚಾಗಿ. ವಿಶೇಷ ಸಭೆ ಸಮಾರಂಭ ಪಾರ್ಟಿ ಅಂತ ಬಂದಾಗ ಸ್ವೀಟ್ ಇರಲೇಬೇಕು. ಆದರೆ ನೋಡಿ ಸ್ವೀಟಲ್ಲೂ ಕೂಡ ಯಾವ ರೀತಿ ಕಲಬೆರಕೆ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರನ್ನ ಏನು ಅನ್ಬೇಕು. ಇಂಥ ಪಾಪಿಗಳನ್ನ ಬದುಕೋಕೆ ಬಿಡಬಾರ್ದು ಅನ್ಸತ್ತೆ. ಆ ಮಕ್ಕಳು ಕೂಡ ತಿಂತಾರೆ ಸ್ವೀಟ್ನ. ಖುಷಿ ಹಂಚುವ ಸಂಭ್ರಮ, ಸ್ವೀಟ್ ತಿಂದು ಎಲ್ಲರೂ ನಾವು ಸಂಭ್ರಮ ಪಡ್ತೀವಿ. ಅಂಥದ್ರಲ್ಲಿ ಈ ಸ್ವೀಟ್ನಲ್ಲೂ ನೀವು ಕಲಬೆರಕೆ ಮಾಡ್ತೀರಾ ಅಂತಂದ್ರೆ ಏನು ಹೇಳಬೇಕು ನಿಮ್ಮಂಥವ್ರಿಗೆ. ಚಿಕ್ಕೋಡಿಯಲ್ಲಿ ಅಕ್ರಮವಾಗಿ ಈ ಒಂದು ಸ್ವೀಟ್ ತಯಾರಿಕಾ ದಂಧೆ ನಡೀತಾ ಇದೆ. ಪರವಾನಗಿ ತಗೊಂಡಿಲ್ಲ, ಕಲಬೆರಕೆ ಸ್ವೀಟ್ ತಯಾರು ಆಗ್ತಾ ಇದೆ. ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟರು? ಆಹಾರ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಬೇಕು. ನೀವು ಸ್ವೀಟ್ ಶಾಪ್ ಓಪನ್ ಮಾಡಬೇಕು ಅಂದರೆ, ನೀವು ಸ್ವೀಟ್ ತಯಾರು ಮಾಡುವಂಥ ಒಂದು ಕಂಪ್ನಿನ, ಒಂದು ಶಾಪ್ನ, ಏನೋ ಒಂದು ಸ್ಮಾಲ್ ಕಂಪ್ನಿ ಓಪನ್ ಮಾಡಬೇಕು ಅಂದರೆ ಪರ್ಮಿಷನ್ ತಗೊಳ್ಬೇಕು. ಮತ್ತು ನೀವು ಬಳಸುವಂಥ ಪ್ರಾಡಕ್ಟ್ಗಳು ಆರೋಗ್ಯಕ್ಕೆ ಹಾನಿ ಉಂಟು ಮಾಡಲ್ಲ ಅನ್ನೋದು ಖಚಿತ ಆಗಬೇಕು. ಸರ್ಟಿಫಿಕೇಟ್ ಕೊಡ್ತಾರೆ. ಅದಿಟ್ಕೊಂಡು ಮಾತ್ರ ನೀವು ಈ ಸ್ವೀಟ್ಗಳನ್ನು ತಯಾರು ಮಾಡ್ಬೋದು. ಅದೇನೂ ಇಲ್ಲದೆ ನೀವು ಬಿರ್ರಿ ಈ ರೀತಿ ಯಾರು ಬೇಕಾದರೂ ಸ್ವೀಟ್ ತಯಾರು ಮಾಡ್ಬೋದು ಅಂತಂದರೆ ಅದು ಸಾಧ್ಯ ಇಲ್ಲ. ಅದು ಅಕ್ರಮ ಆಗುತ್ತೆ. ಈಗ ಅಲ್ಲಿ ಪ್ರಾದೇಶಿಕ ಶಾಪ್ಗಳಿಗೆ ಅಲ್ಲಿಂದ ಸ್ವೀಟ್ಗಳನ್ನು ರವಾನೆ ಮಾಡ್ತಿದ್ದಾರಂತೆ ನೋಡಿ. ಪರ್ಮಿಷನ್ ಇಲ್ಲದೆ ಅಲ್ಲಿ ಈ ವ್ಯವಸ್ಥೆ ನೋಡಿದ್ರೆ ಯಾರಾದರೂ ಸ್ವೀಟ್ ಪರ್ಚೇಸ್ ಮಾಡ್ತಾರಾ ಅಲ್ಲಿಂದ, ಅಥವಾ ಇವರೇ ತಗೊಂಡು ಹೋಗಿ ಕೊಡ್ತಿದ್ದಾರೆ? ಸೊ ಗೊತ್ತಾಗ್ತಾ ಇಲ್ಲ ಅವ್ರು ಹೆಂಗೆ ಸ್ವೀಟ್ ತಯಾರು ಮಾಡ್ತಿದ್ದಾರೆ ಅಂತೇಳಿ. ಏನು ಮಾಡೋಕೆ ಹೊರಟಿದ್ದಾರೆ ಇವರೆಲ್ಲ ಅಂತ? ಜನರನ್ನು ಸಾಯಿಸ್ಬೇಕಾ, ಮಕ್ಕಳನ್ನ ಸಾಯಿಸ್ಬೇಕು ಅಂತ ಹೊರಟಿದ್ದಾರಾ? ಆ ಶಿವಾನಿ ಅಂಗಡಿ ಹೆಸರಿನಲ್ಲಿ ಕಲಬೆರಕೆ ಸ್ವೀಟ್ ತಯಾರಿಕೆ ಆಗ್ತಾ ಇದೆ. ಯಾವುದೇ ಪರವಾನಗಿ ಇಲ್ಲ. ಆಹಾರ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಕಣ್ಮುಚ್ಕೊಂಡು ಕೂತಿದ್ದೀರಾ? ಅಟ್ಲೀಸ್ಟ್ ಅಕ್ಕಪಕ್ಕ ಯಾರಾದರೂ ಅದನ್ನು ಗಮನಿಸಿದರೆ ದಯವಿಟ್ಟು ಒಂದು ಫೋನ್ ಕಾಲ್ ಮಾಡಿ. ಪೊಲೀಸ್ನವರಿಗೆ ಅಕ್ಕಪಕ್ಕದಲ್ಲಿದ್ದರೆ ಫೋನ್ ಮಾಡಿ ಈ ಥರದ್ದು ಒಂದು ದಂಧೆ ನಡೀತಾ ಇದೆ ಅಂತೇಳಿ ಒಂಚೂರು ವಿಚಾರ ಮುಟ್ಟಿಸಿ ಅಟ್ಲೀಸ್ಟ್ ಬಂದು ಅದನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಸ್ಸಾಂ ಚುನಾವಣೆ ಬಗ್ಗೆ ಚರ್ಚೆಗೆ ದೆಹಲಿಗೆ ಹೋಗಿದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ. ಬಿಜೆಪಿ ಸುಮ್ಮನೆ ಏನು ಆಗುತ್ತೆ ಅಂತ ಕಾಯ್ತಿದ್ದಾರೆ. ಬಿಜೆಪಿ ಪರಿಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ. ಹೀಗಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಸ್ಸಾಂಗೆ ಅಬ್ಸರ್ವರ್ ಆಗಿ AICC ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ನ ನೆನ್ನೆ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದಾರೆ. KPCC ಅಧ್ಯಕ್ಷರಾಗಿದ್ದರೆ AICC ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಬಿಜೆಪಿ ಡೌಟ್ ಇದೆ ಪರ್ಟಿಕ್ಯುಲರ್ಲಿ. ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವ ಸರ್ಕಾರ ರಚನೆ ಮಾಡಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೆ ಅಂತ ನೋಡ್ತಾ ಇದ್ದಾರೆ. ಮತ್ತು ಅವರು ದ್ರಾಕ್ಷಿ ಹುಡಿ ಅಂದ್ಬಿಟ್ಟು ಆಚೆಗೆ ಹೋಗ್ತಾರೆ. ಅವರು KPCC ಅಧ್ಯಕ್ಷರು. ಅಸ್ಸಾಂಗೆ ಅಬ್ಸರ್ವರ್ ಆಗಿ AICC ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ನ ನೆನ್ನೆ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದಾರೆ. KPCC ಅಧ್ಯಕ್ಷರಾಗಿದ್ದರೆ AICC ಎಲ್ಲ ನಾಯಕರು ಅವ್ರಿಗೆ